ನಮಸ್ಕಾರ. ಹರಿ ಓಂ. ಇಂದು ನಾವು ಕ್ರಿಸ್ಟಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಒಂದು ಕ್ರಿಸ್ಟಲ್ಸ್ನ ನಾವು ಬೆಡ್ರೂಮ್ನಲ್ಲಿ ಇಟ್ಕೋಬಾರ್ದು, ಅದನ್ನು ನಾವು ಧರಿಸ್ಕೊಂಡು ಮಲಗಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಕ್ರಿಸ್ಟಲ್ಸ್ನ ಯಾಕೆ ರೂಮಲ್ಲಿ ಇಡಬಾರ್ದು ಅಂತಂದರೆ, ಕೆಲವೊಂದು ಕ್ರಿಸ್ಟಲ್ಸಲ್ಲಿ ಹೈ ಎನರ್ಜೀಸ್ ಇರುತ್ತೆ. ಕೆಲವೊಂದು ಕ್ರಿಸ್ಟಲ್ಸ್ನ ನಾವು ಕೆಲವೊಂದಕ್ಕೆ ಅಂತ ಮಾತ್ರ ನಾವು ಡಿಸೈನ್ ಆಗಿರುತ್ತೆ ಅದು ನಮಗೆ. ಸೊ ಅದನ್ನು ನಾವು ರೂಮಲ್ಲಿ ಇಡೋದ್ರಿಂದ ಆ ವೈಬ್ರೇಷನ್ಸ್ ತುಂಬ ಜಾಸ್ತಿ ಆಗಿ ನಮಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಅದರಿಂದ ನಾವು ಅದನ್ನು ಒಂದು ಬೇರೆ ಕಡೆ ಇಟ್ಟು ಅದನ್ನು ನಾವು ಬೆಡ್ರೂಮಲ್ಲಿ ಮಲ್ಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ಅದನ್ನು ಎಲ್ಲಿಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಅದು ಯಾವ ಒಂದು 3 ಕ್ರಿಸ್ಟಲ್ಸು ನಾವು ಅದನ್ನು ಯೂಸ್ ಮಾಡಬಾರ್ದು ಬೆಡ್ರೂಮಲ್ಲಿ ಅಂತ ಅಂದ್ಬಿಟ್ಟಂದ ತಿಳ್ಕೊಳ್ಳೋಣ. ಮೊದಲನೇದು ಬಂದು ಸಿಟ್ರೈನ್ ಬಂದು ಯೆಲ್ಲೋ ಕಲರ್ ಕ್ರಿಸ್ಟಲ್. ಅದು ಸೂರ್ಯನ ಬಲದಿಂದ ಉತ್ತೇಜಿಸಲ್ಪಟ್ಟಿದೆ. ತುಂಬ ವೈಬ್ರೇಷನ್ಸ್ ಇರುತ್ತೆ. ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತದೆ, ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ದಟ್ ಈಸ್ ಇಟ್ ಮೋಟಿವೇಟ್ಸ್ ಯು, ಇಟ್ ಆಂಪ್ಲಿಫೈಸ್ ಯುವರ್ ಎನರ್ಜಿ. ನಿಮಗೆ ಏನು ಭರವಸೆ, ಯೋಚಿಸುವುದು, ಅಂದರೆ ಯಾವ ಒಂದು ಇದಕ್ಕೆ ನಾನು ಕನೆಕ್ಟ್ ಆಗಬೇಕು, ಸ್ಪಿರಿಚುವಲ್ ಕನೆಕ್ಟಿಗಾಗಲಿ ವೆಲ್ತ್ ಅಟ್ರಾಕ್ಷನ್ಗಾಗಿ ನಾವು ಸಿಟ್ರೈನ್ನ ಬಳಸ್ತೀವಿ. ಬಟ್ ಈ ಒಂದು ಸಿಟ್ರನ್ನ ನೀವು ರೂಮ್ನಲ್ಲಿ ನೀವು ಇಟ್ಟು ಮಲಗೋದ್ರಿಂದ ಆ ವೈಬ್ರೇಷನ್ಸ್ ಹೈ ಇರೋದ್ರಿಂದ ನಿಮಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆದಷ್ಟು ನಾವು ಅದನ್ನು ರೂಮ್ನಲ್ಲಿ ಇಟ್ಟು ಮಲಗೋದಾಗಲಿ, ಕೈನಲ್ಲಿ ಧರಿಸಿ ಮಲಗೋದಾಗಲಿ, ಇಲ್ಲ ಅದರದ್ದು ಏಂಜಲ್ಸ್ನ ಯೂಸ್ ಮಾಡೋದಾಗಲಿ, ಇಲ್ಲ ಪಿರಾಮಿಡ್ನ ಯೂಸ್ ಮಾಡೋದಾಗಲಿ, ಅದನ್ನು ಅದರದ್ದೇ ಆದಂಥ ಒಂದು ಸೂಕ್ತವಾದಂಥ ಜಾಗದಲ್ಲಿ ಅದನ್ನಿಟ್ಟರೆ ಬಹಳ ಉಪಯೋಗ ಆಗುತ್ತದೆ. ನೆಕ್ಸ್ಟ್ ಯಾವುದದು ಕ್ರಿಸ್ಟಲ್ಲು ನಾವು ಅದನ್ನು ರೂಮ್ನಲ್ಲಿ ಇಡಬಾರ್ದು ಅಂತಂದರೆ ದಟ್ ಈಸ್ ಟೈಗರ್ ಐ. ಟೈಗರ್ ಐ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ, ನಮಗೆ ಕ್ಲಾರಿಟಿ ಕೊಡುತ್ತೆ, ನಮಗೆ ಫೋಕಸ್ ಮಾಡೋದಕ್ಕೆ ಅದು ಆ್ಯಕ್ಷನ್ ಅಂತಂದರೆ ನಾವೇನಾದರೂ ಮಾಡಬೇಕು ಅಂತ ಅನ್ನೋದನ್ನು ಆ್ಯಕ್ಷನ್ಗೆ ಅದನ್ನು ತರ್ತೀವಿ ಅಲ್ಲ. ನಾವೇನಾದರೂ ಯೋಚನೆ ಮಾಡಿರ್ತೀವಿ, ನಾವು ಅದನ್ನು ಮಾಡೋದಕ್ಕೆ ಯಾವ ಒಂದು ಪ್ರೇರಣೆ ಕೊಡುತ್ತೋ ಆ ಒಂದು ಕ್ರಿಸ್ಟಲ್ ಅದು. ಸೊ ಹಾಗಾಗಿ ನಾವು ಅದನ್ನು ಕೈನಲ್ಲಿ ಧರಿಸೋದಾದರೂ ಆಗಲಿ, ಟಂಬಲ್ಸ್ನ ಅಲ್ಲಿ ಇಟ್ಬಿಟ್ಟು ಮಲಗೋದಾಗಲಿ ನಾವು ಮಾಡಬಾರ್ದು. ನೆಕ್ಸ್ಟ್ ಥರ್ಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಅನ್ನೋದು ನಮಗೇನು ಮಾಡುತ್ತೆ, ಸೆಲ್ಫ್ ಎಸ್ಟಿಮೇಟ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ, ಕರೇಜ್ ಕೊಡುತ್ತೆ, ಓವರ್ ಸ್ಟಿಮ್ಯುಲೇಟ್ಸ್ ಮಾಡುತ್ತೆ. ಅಂದರೆ ನೀನು ಮುಂದೆ ಹೋಗು, ನೀನು ಎನರ್ಜೀಸ್ನ ಫುಲ್ಲು ಫಿಲ್ ಮಾಡುತ್ತೆ. ಫೋಕಸ್ ಆನ್ ಯುವರ್ ವರ್ಕ್ ಅನ್ನೋದನ್ನು ನಮಗೆ ಬೇಕು ಅಂತಂದರೆ ನಾವು ಇದನ್ನು ಕಾರ್ನೇಲಿಯನ್ನ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ಹೈ ಇನ್ ಎನರ್ಜಿ ಟು ಡೂ ವರ್ಕ್. ನಾವೇನಾದರೂ ಇಚ್ಛಾಶಕ್ತಿ ಇಟ್ಕೊಂಡು ಅದನ್ನು ಮಾಡಬೇಕು ಅಂದಾಗ ಅದನ್ನು ನಾವು ಯೂಸ್ ಮಾಡ್ತೀವಿ. ಅದನ್ನು ನಾವು ಮಲ್ಕೊಂಡಾಗ ಯೂಸ್ ಮಾಡೋದ್ರಿಂದ ನಮಗೆ ಅದು ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಕನಸಿನಲ್ಲಿ ಒಂದು ನಿದ್ದೆ ಬರದೇ ಇರೋದು, ಏನೇನೋ ಯೋಚನೆ ಮಾಡೋ ಅಂಥ ನೆಗೆಟಿವ್ ಆಸ್ಪೆಕ್ಟ್ಸ್ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಕೆಲವೊಂದು ನಾನು ಏನು ಹೇಳಿದೆ 3 ಕ್ರಿಸ್ಟಲ್ಸ್ನ ನಾವು ಆದಷ್ಟು ನಾವು ಒಂದು ಬಾಕ್ಸ್ನಲ್ಲಿ ಸೆಲೆನೈಟ್ ಪ್ಲೇಟ್ನ ಇಟ್ಟು ಅದರಲ್ಲಿ ನಾವು ಅದನ್ನು ಈ ಒಂದು ಕ್ರಿಸ್ಟಲ್ಸ್ನ ಇಟ್ಟು ಅದನ್ನು ಕವರ್ ಮಾಡಿ ನಾವು ಎಲ್ಲಾನಾದರೂ ನಮ್ಮ ರೂಮ್ನಲ್ಲಿ ಇರೋ ಅಂಥ ಮೇಕಪ್ ರೂಮ್ ಆಗಿರ್ಬೋದು, ಇಲ್ಲ ನಮ್ಮ ವಾರ್ಡ್ರೋಬ್ನಲ್ಲಿ ಇರೋ ಅಂಥ ಒಂದು ಜಾಗದಲ್ಲಿ ಆಗಿರ್ಬೋದು, ಇಲ್ಲ ನೀವು ಅಲ್ಲಿಂದ ರೂಮಿಂದ ಹೊರಗಡೆ ನಿಮ್ಮ ಒಂದು ಡೈನಿಂಗ್ ಏರಿಯಾ ಅಂತ ಹೇಳ್ತೀವಲ್ಲ, ಇಲ್ಲ ಹಾಲ್, ಅಲ್ಲಿ ಆದರೂ ಒಂದು ಜಾಗದಲ್ಲಿ ಇಟ್ಟು ನೀವು ಆಮೇಲೆ ಮಲಗೋದ್ರಿಂದ ನೀವು ನಾಳೆ ಬೆಳಿಗ್ಗೆ ಅದು ಮತ್ತೆ ಅದು ಕ್ಲೀನಪ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಮತ್ತೆ ಯೂಸ್ ಮಾಡ್ಬೋದು. ನಮಗೆ ಕ್ರಿಸ್ಟಲ್ಸಲ್ಲಿ ಏಂಜಲ್ಸ್ ಸಿಗುತ್ತೆ, ಪಿರಾಮಿಡ್ಸ್ ಸಿಗುತ್ತೆ, ಟಂಬಲ್ಸ್ ಸಿಗುತ್ತೆ, ಸ್ಟೋನ್ಸ್ ಇದು ಸಿಗುತ್ತೆ. ಸೊ ನಾವು ಯಾವುದನ್ನೇ ಒಂದು ಬಳಸಬೇಕಾದ್ರೆ ಅದ್ರ ಎನರ್ಜೈಸ್ ಏನಿದೆ ಅಂತ ತಿಳ್ಕೊಂಡು ನಾವು ಅದನ್ನು ಯಾವ ಒಂದು ಟೈಮಲ್ಲಿ ಯೂಸ್ ಮಾಡಿದ್ರೆ ಅದು ನಮಗೆ ಫುಲ್ ಎನರ್ಜಿ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನು ಕ್ಲೀನಪ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಇಟ್ ಗಿವ್ಸ್ ಅಸ್ ಮೋರ್ ಬೆನಿಫಿಟ್. ಥ್ಯಾಂಕ್ ಯು.